ಪೆನ್ ಡ್ರೈವ್ ಕೇಸ್ನಲ್ಲಿ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ. ಅವರೇ ಕೋಟ್ಯಂತರ ರೂಪಾಯಿ ಹೂಡಿಕೆ ಮಾಡಿ ಪೆನ್ ಡ್ರೈವ್ ಅನ್ನು ಹಂಚಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕನ ಕೈವಾಡ ಅಂತ ಹೇಳ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಶಾಸಕರೇ ಮಾಜಿ ಶಾಸಕರ ಕೈವಾಡವನ್ನು ಮಾಡಿದ್ದಾರೆ ಅಂತ, ಮಾಜಿ ಶಾಸಕನ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ ಎನ್ನುವ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇರುವಂಥವ್ರವರು, ರಾಜ್ಯ ಮಟ್ಟದಲ್ಲಿ BJPಯ ಅತ್ಯುತ್ತಮ ಸ್ಥಾನದಲ್ಲಿ ಕುಳಿತಿರುವಂಥವರು ಮಾಡೋದೆಲ್ಲ ಮಾಡಿ ಈಗ DK ಶಿವಕುಮಾರ್ ಮೇಲೆ ಹೇಳ್ತಾ ಇದ್ದಾರೆ. ಮೊಸರು ತಿಂದು ಮೇಕೆಯ ಬಾಯಿಗೆ ಒರೆಸಿದ ಹಾಗೆ ಮಾಡ್ತಾ ಇದ್ದಾರೆ. ದೇವರಾಜೇಗೌಡನ ಫೋನ್ ಕಾಲ್ ಟ್ರ್ಯಾಪ್ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ. JDS ಅನ್ನು ಮಟ್ಟ ಹಾಕಲಿಕ್ಕೆ BJP ಈ ಸ್ಟೈಲ್ ಬಳಸ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಪೆನ್ ಡ್ರೈವ್ನ ಹಿಂದೆ BJPಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ. ಇವರೇ ಕೂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆಗೆ ತಂದಿರೋದು. ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು ಮಾಡಿರೋದು. ಅದೇನೋ ಇದು ತಿಂದು ಮೂಗು ಒರೆಸಿದ್ರು ಅಂತಾರಲ್ಲ, ಹಾಗೆ DK ಶಿವಕುಮಾರ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಇದ್ರ ಹಿಂದೆ BJPಯ ರಾಜ್ಯದ ನಾಯಕರೊಬ್ಬರು ಮತ್ತು ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು ಕೈವಾಡ ಇದೆ. ಅವರೇ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿ ಇದನ್ನು ಬಿಟ್ಟಿರೋದು, ಮಾರ್ಕೆಟ್ ಮಾಡಿರೋದು. ಬಟ್ ಈಗ ತೊಗೊಂಬಂದು ಕಾಂಗ್ರೆಸ್ ಅವರ ಇದಕ್ಕೆ ಕಟ್ತಾ ಇದ್ದಾರೆ. ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. BJPಯ ರಾಜ್ಯದ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ ಹಾಸನದ ಮಾಜಿ ಶಾಸಕರೊಬ್ಬರು, BJP ಪಕ್ಷದ ರಾಜ್ಯದ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ನಾಯಕರು, ಅವ್ರಿಗೆ ಅತ್ಯಾಪ್ತರಾಗಿರುವಂಥ BJPಯ ಶಾಸಕ, ಇದ್ರ ಹಿಂದೆ ಇರೋದು ಮಾಜಿ ಶಾಸಕ, ಇದ್ರ ಹಿಂದೆ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ದೇವರಾಜೇಗೌಡನ ಫೋನ್ ಕಾಲ್ ರೆಕಾರ್ಡನ್ನು 1 ತಿಂಗಳಿಂದ ವಾಟ್ಸಪ್ ರೆಕಾರ್ಡ್, ಮತ್ತು ನೀವೆಲ್ಲ ಜನ ಯಾರು ಡೈರೆಕ್ಟ್ ಫೋನಲ್ಲಿ ಮಾತಾಡೋಲ್ಲ, ಮತ್ತು ಕಾಲ್ ಲೊಕೇಶನ್ನು ಇದನ್ನು ತೆಗೆದ್ರೆ ಯಾರು ಅವ್ರ ಹಿಂದೆ ಇದ್ದಾರೆ ಅಂತ ಗೊತ್ತಾಗ್ತದೆ. ಈ ಪೆನ್ ಡ್ರೈವ್ನ ಹಿಂದೆ BJPಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ. ಇವರೇ ಕೂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆಗೆ ತಂದಿರೋದು. ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು